ಆಯ್ತು ಒಂದು ಸೆಕೆಂಡ್. ಗೈಸ್ ಇಲ್ಲಿ ನೋಡಿ ಮೇಲಿನ ಕಲೆಕ್ಷನ್ ತೊಗೊಂಡು ಬಂದು ಸೀದಾ ಇಲ್ಲಿ ಒಳಗಡೆ ಕಿಚನ್ ರೂಮಲ್ಲಿ ಒಳಗಡೆ ಪ್ಲಗ್ ಇದೆ, ಅಲ್ಲಿ ಸ್ವಿಚ್ ಇದೆ, ಸ್ವಿಚ್ ಕೊಟ್ಟಿದ್ದೀವಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ತಾನೇ ನಾವು ಡ್ಯೂಟಿ ಹೋಗ್ತಾ ಇದ್ವಿ, ಬಸ್ಸಿಂದ ಹೇಳಿದ್ವಿ, ಕಾಳಿಗೆಯಲ್ಲಿದ್ದೀವಿ. ಸ್ವಲ್ಪ ಶಾರ್ಟ್ ಬ್ರೇಕ್ ಇದೆ ಅಂತ ಹೇಳಿದ್ನಲ್ಲ, ಸೊ ಎಲ್ಲರೂ ಬಸ್ಸಿಂದ ಹೇಳಿ ಸ್ವಲ್ಪ ವಾಕಿಂಗ್ ಮಾಡಿದ್ವಿ ದಗಿದ ಒಳಗೆ ಬಸ್ ಒಳಗೆ. ಇಲ್ಲಿ ನೋಡಿ ನಾವೀಗ ಚಿಂಚೋಳಿ ತಹಸೀಲ್ ಆಫೀಸಲ್ಲಿದ್ದೀವಿ. ಆ್ಯಕ್ಚುಲಿ ಇದು ಏನದಪ್ಪ ಅಂತಂದ್ರೆ ಚಿಂಚೋಳಿ ತಹಸೀಲ್ ಆಫೀಸ್ ಅದ, ಬಟ್ ಚಂದಾಪುರ ಒಳಗದ. ನಾಳೆ ದಿನ ಗಣತಿ ಇದೆಲ್ಲ, ಅದು ಸಂಬಂಧಪಟ್ಟಂಗೆ ಕಿಟ್ ಕೊಟ್ಟರೆ ಇಲ್ಲದ ನೋಡ್ರಿ. ಭಾರತ ಜನಗಣತಿ 2027 ಈ ಒಂದು ಕಿಟ್ ತೊಗೊಂಡು ಹೋಗೋಕ್ಕಂತಲೇ ನಾವು ಇಲ್ಲಿಗೆ ಬಂದೀವಿ ಚಿಂಚೋಳಿ ಆಫೀಸ್ಗೆ. ಈಗ ತಾನೇ ತೊಗೊಂಡಿವಿ ಜಸ್ಟ್. ಇದ್ರೊಳಗೆ ಮ್ಯಾಪನ್ನು ಕೊಟ್ಟಾರ, ಮತ್ತು ಇದ್ರೊಳಗೆ ನಮ್ಮ ಆರ್ಡ್ರ್ ಕಾಪಿನೂ ಇರ್ತದೆ. ಇದು ತೊಗೊಂಡು ನಾಳೆಯಿಂದ ನಾವು ಏನು ಮಾಡಬೇಕು, ಗಣತಿ ಮುಗಿ ಹೋಗಬೇಕು. ಎಲ್ಲ ಟೀಚರ್ಸ್ ಹೊಂಟಾರ, ಟೀಚರ್ಸ್ ಎಲ್ಲ ತಮ್ಮ ಕಿಟ್ ಕಲೆಕ್ಟ್ ಮಾಡ್ಕೊಳ್ತಾರೆ ಇವತ್ತೇ. ಗೈಸ್ ಇಲ್ಲಿ ನೋಡಿ ಮಧ್ಯಾಹ್ನ 3:30 ಆಗಿದೆ. ಇಂಥ ಬಿಸಿಲಾಗ ಎಲ್ಲಿ ಹೋಗ್ಬಾರ್ದು ಅಂತ ಹೇಳ್ತಾರೆ, ಬಟ್ ನಾವು ನೋಡಿ ರೆಡಿಯಾಗಿ ಎಲ್ಲಿಗೂ ಹೊರಗೆ ಹೊಂಟೀವಿ. ಗೈಸ್ ಇಲ್ಲಿ ನೋಡಿ ಮಟ್ಟ ಮಧ್ಯಾಹ್ನ ಆರಾಮ್ ಮನೇಲಿ ರೆಸ್ಟ್ ಮಾಡ್ಬೇಕು ಅಂದ್ಕೊಂಡೆ, ಆದರೆ ರೆಸ್ಟ್ ಮಾಡೋಕ್ಕೆ ಬಿಡಲಿಲ್ಲ. ಉಳ್ಳಾಗಡ್ಡಿ ತೊಗೊಂಡು ಅಂತೇಳಿ ಕಳ್ಸ್ಯಾರ. ಸೊ ನಾ ಈಗ MSK ಮಿಲ್ಲಿಗೆ ಬಂದೀನಿ. ಇಲ್ಲಿ ನೋಡಿ MSK ಮಿಲ್ ಹೆಂಗೆ ಕಾಣಿಸ್ಕೋಬೇಕು. ಎಲ್ಲ ಮಾಲೆಲ್ಲ ಬಂದು ಇದೇ ಟೈಮಿಗೆ ಬರ್ತದೆ. ಮಾಲ್ ಹಳ್ಳಿದವ್ರೆಲ್ಲ ಊರಾಗ ಹಾಕ್ಕೊಂಡು ಹೀಗೆ ಬರ್ತಾರೆ, ಬಂದು ಹೋಲ್ಸೇಲ್ನೇ ಮಾರ್ತಾರೆ. ಯಾರಿಗೆ ಬೇಕು ಅವರೆಲ್ಲ ಖರೀದಿ ಮಾಡ್ತಾರೆ. ಉಳ್ಳಾಗಡ್ಡಿ ನೋಡೋಕೆ ಬಂದೀವಿ, ಹೆಂಗೆ ರೇಟು ಅಂತ ಕೇಳ್ತೀನಿ. ಇಲ್ಲಿ ನೋಡಿರಿ ಉಳ್ಳಾಗಡ್ಡಿ ತೊಲಕ್ಕೆ ಬಂದೀವಿ. ಇದು 400 ರೂಪಾಯಿ ಅಂತ, ಅದು 300 ರೂಪಾಯಿ ಅಂತ. ಇದು 60 kg ಇದೆ, ಸೊ 400 ರೂಪಾಯಿ ಅಂತಂದರು. ಅದು ಮನೆಗೋಸ್ಕರ ಒಯ್ಲಿಗತ್ತಿದೆ ನಾವು. ದಿವ್ಯಾ ಒಂದು ಐಡಿಯಾ, ಈ ಕಲ್ಲಂಗಡಿ ನಾವು ಐತೆ, ಇದು ಚೀಲ ನೀ ತುಂಬ ಹೆಂಗೆ ಟೊಂಕದ ಮೇಲೆ ತರ್ತಿ, ಆಗಲ್ ಮೇಲೆ ತರ್ತಿ. ಗೈಸ್ ಈಗೇನೋ ತೊಗೊಂಡು ಬಂದೀವಿ. ಇದು ಇಲ್ಲಿಂದ ಅಲ್ಲಿ ಮ್ಯಾಲೆ ಒಯ್ಬೇಕು. ಅಲ್ಲಿ ಮ್ಯಾಲೆ ಒಯ್ಬೇಕಂದ್ರೆ ಪಾಸಿಬಲ್ ಅದಾನ ಇಲ್ಲ ಗೊತ್ತು. ಇಲ್ಲಿಂದ ಅಲ್ಲಿ ಹೋಯ್ತೀನಿ, ನೋಡ್ತೀರಿ. ಆಯ್ತು ಒಂದು ಸೆಕೆಂಡ್. ಅಜ್ಜಿದಾರೆ, ಅಜ್ಜಿನೇ ಅದ, ಯಾರಿಲ್ಲ ಅಂದ. ಏನು ಮಾಡ್ಬೇಕು, ಕೈಲಿಂದ ಎತ್ತು ಹೆಗಲ ಮೇಲೆ ಹಾಕೊಂಡು ಒಯ್ದು ಮೇಲೆ ಇಡ್ಬೇಕು. ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ, ಎಲ್ಲ ಸಾಧ್ಯ ಇದೆ. ಗಾಯ್ಸ್ 10 ಸೆಕೆಂಡ್ ಆಯಿತು ನೋಡಿ. ಗಾಡಿ ಮ್ಯಾಗ ಇಳಿಸಕತ್ತಿದ, ಇದು ಇದ್ರೊಳಗೆ ಸಿಕ್ಕಾಕೊಂಡು ಬಿದ್ದದ. ಇದು ಹೆಂಗೆ ತೆಗಿಬೇಕು ಗೊತ್ತಾಗಲ್ಲಾಗ್ಯದ. ಗಾಯ್ಸ್ ಇಲ್ಲಿ ನೋಡಿ, ಈ ಒಂದು ಕೈಪಿಡಿಯನ್ನು ಅಂದರೆ ಭಾರತದ ಸೂಚನಾ ಕೈಪಿಡಿಯನ್ನು ತರೋದಕ್ಕೆ ಮತ್ತು ಒಂದು ಆರ್ಡರ್ ಕಾಪಿ ತರೋದಕ್ಕೆ ನಾವಿವತ್ತು ನಾನು ಸರ್ ಚಿಂಚೋಳಿ ಹೋಗಿದ್ವಿ. ಹೋಗೋಕ್ಕೆ 2.5 ಗಂಟೆ, ಬರೋಕ್ಕೆ 2.5 ಗಂಟೆ, ಬಸ್ ಸ್ಟ್ಯಾಂಡಲ್ಲಿ 1 ಗಂಟೆ, ಒಟ್ಟು 6-7 ಗಂಟೆ ನಾವು ಬಸ್ಸಲ್ಲೇ ಜರ್ನಿ ಮಾಡಿದ್ವಿ. ಬರೀ ಒಂದಿಷ್ಟು ಕೈಪಿಡಿ ಮತ್ತು ಈ ಒಂದು ಆರ್ಡರ್ ಕಾಪಿ ತರಬೇಕು ಅಂತ ಹೇಳಿ ತರೋಕ್ಕೆ. ಈಗ ಮನೆಗೆ ಬಂದು ಸ್ವಲ್ಪ ಏನಿದೆ ಅಂತೇಳಿ ಓಪನ್ ಮಾಡ್ತಾಯಿದ್ದೀನಿ. ಇದು ನೋಡಿದ್ರೆ ಸೂಚನೆ ಕೈಪಿಡಿ ಅಂತ ಹೇಳ್ತಾರೆ. ಅಂದರೆ ನಾವು ಗಣತಿದಾರರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಇದೇ ನಮಗೆ ಫೀಲ್ಡಲ್ಲಿ ಮಾರ್ಗಸೂಚಿ. ನಮಗೇನಾದರೂ ಗೊತ್ತಾಗಲಿಲ್ಲ ಮಾಡಲಿಲ್ಲ ಅಂತಂದರೆ ಇದರೊಳಗೆ ಇರುತ್ತೆ, ನಾವು ಇದನ್ನು ಓಪನ್ ಮಾಡ್ಬೋದು, ನೋಡ್ಬೋದು. ಇಲ್ಲಿ ನೋಡಿ ಮಾಡಬೇಕಾದ ಕೆಲಸಗಳು, ಮಾಡಬಾರದ ಕೆಲಸಗಳು, ಮತ್ತು ಒಬ್ಬ ಗಣತಿದಾರ ಫೀಲ್ಡಲ್ಲಿ ಏನೇನೆಲ್ಲ, ಈ ಗಣತಿ ಅಂದರೆ ಐತಿಹಾಸಿಕ ಹಿನ್ನೆಲೆ, ಯಾವಾಗೆಲ್ಲ ಪ್ರಾರಂಭ ಆಯಿತು, ಇದ್ರ ಬಗ್ಗೆ ಫುಲ್ ಡೀಟೇಲ್ ಇರುತ್ತೆ. ಯಾವ ರೀತಿಯಾಗಿ ನಾವು ಕಟ್ಟಡ ಸಂಖ್ಯೆ ತೊಗೊಳ್ಬೇಕು, ಜನಗಣತಿ ಸಂಖ್ಯೆ, ಪ್ರತಿಯೊಂದನ್ನು ಕೂಡ ಇದರಲ್ಲಿ ಮಾಹಿತಿ ಇರುತ್ತೆ. ನೋಡ್ಬೋದು ನೀವು. ಈ ಪುಸ್ತಕ ಏನಾಗುತ್ತಂದರೆ ನಮಗೆ ಮಾರ್ಗದರ್ಶಕರಾಗಿ ಕೆಲಸ ಮಾಡುತ್ತೆ ಫೀಲ್ಡಲ್ಲಿ. ಮೇಲ್ವಿಚಾರಕರಂದರೆ ಸೂಪರ್ವೈಸರ್, ಅವ್ರು ಏನು ಮಾಡಬೇಕು, ಏನು ಮಾಡಬಾರ್ದು, ಪ್ರತಿಯೊಂದು ಕೂಡ ಇದರಲ್ಲಿದೆ. ಇಲ್ಲಿ ನೋಡಿ, ಯಾವುದನ್ನು ನಾವು ಕುಟುಂಬ ಅಂಥೇಳಿ ಕರಿತೀವಿ, ಇನ್ಯಾವುದನ್ನು ನಾವು ಸಮುದಾಯ ಅಂಥೇಳಿ ಕರಿತೀವಿ, ಯಾವುದನ್ನು ಕನ್ಸಿಡರ್ ಮಾಡಬೇಕು, ಈ ಮನೆ ಈ ರೀತಿ ಇರೋ ಮನೆಗಳನ್ನು ಕನ್ಸಿಡರ್ ಮಾಡಬೇಕಾ ಮಾಡಬಾರ್ದಾ, ಈ ರೀತಿ ಇದ್ದರೆ ಹೇಗೆ, ಪ್ರತಿಯೊಂದನ್ನು ಕೂಡ ತುಂಬ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇದು ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಇಲ್ಲಿ ನೋಡಿ, ಇದೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಯಾವುದೋ ಒಂದು ಮ್ಯಾಪ್ ಇದೆ, ಇದೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಯಾವ ರೀತಿಯಾಗಿ ನಾವು ರಚನೆ ಮಾಡಬೇಕು ಮ್ಯಾಪ್ ಅಂತ ಹೇಳಿಬಿಟ್ಟು. ಇಲ್ಲಿ ನೋಡಿ, ಇಲ್ಲಿ ಯಾರೋ ಕೈಯಿಂದ ರಚನೆ ಮಾಡಿರೋಂಥ, ನಾವು ಕೂಡ ನಮ್ಮ ಫೀಲ್ಡ್ ವರ್ಕಿಗೆ ಹೋದಾಗ ಇಂಥದ್ದೇ ಒಂದು ಮ್ಯಾಪನ್ನು ಫಸ್ಟಿಗೆ ರೆಡಿ ಮಾಡಬೇಕು. ಫಸ್ಟ್ 3 ಡೇಸಲ್ಲಿ ಈ ರೀತಿ ಮ್ಯಾಪನ್ನು ರೆಡಿ ಮಾಡ್ಕೊಳ್ಬೇಕು. ಅದಕ್ಕೆ ಏನೇನು ಮಾಡಬೇಕು, ಏನೇನಿಲ್ಲ ಅಂಥೇಳಿ ಕಂಪ್ಲೀಟಾಗಿ ಡೀಟೇಲ್ಸ್ ಕೊಟ್ಟಿದ್ದಾರೆ. ಇಂಥ ಮ್ಯಾಪ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಜಾಗ ಕೊಟ್ಟಿದ್ದಾರೆ ನೋಡಿ, ಇಲ್ಲಿದೆ ನೋಡಿ, ಇಲ್ಲಿ ಪ್ಲೇಸ್ ಕೊಟ್ಟಿದ್ದಾರೆ ನೋಡಿ. ಈ ಪ್ಲೇಸಲ್ಲಿ ಇಲ್ಲಿ ನೋಡಿ ಲೇಔಟ್ ಮ್ಯಾಪ್, ಅಂದರೆ ನಾವು ಮ್ಯಾಪನ್ನು ನಾವೇ ಕ್ರಿಯೇಟ್ ಮಾಡ್ಕೊಳ್ಬೇಕು. ಉತ್ತರದಿಂದ ಶುರು ಮಾಡಬೇಕು.
ಇವತ್ತು ಫುಲ್ ಡೇ ಈ ಒಂದು ಬುಕ್ಕನ್ನು ಸ್ಟಡಿ ಮಾಡಿದ್ರೆ ನಮಗೊಂದು ಐಡಿಯಾ ಬರುತ್ತೆ. ಈಗ ಆಲ್ರೆಡಿ ಟ್ರೈನಿಂಗ್ ಆಗಿದೆ, ಟ್ರೈನಿಂಗಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇನ್ನೊಂದು ಸಲ ರಿವಿಷನ್ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ ಅಂಥೇಳಿ ಇದನ್ನು ರಿವಿಷನ್ ಮಾಡ್ತಾ ಕೂತ್ಕೊಂಡಿದ್ದೀನಿ. ನಾಳೆ ದಿನ ಫೀಲ್ಡಿಗೆ ಹೋಗಬೇಕು. ಫೀಲ್ಡಿಗೆ ಹೋದಾಗ ಹೊಸ ಹೊಸ ಅನುಭವಗಳಾಗ್ತವೆ, ಹೊಸ ಹೊಸ ಸವಾಲುಗಳು ನಮಗೆ ಬರ್ತವೆ. ಅದೆಲ್ಲವನ್ನು ಫೀಲ್ಡಲ್ಲಿ ಹೋದಾಗ ನಮ್ಮ ಏನಾದರೂ ತೊಂದರೆಗಳಾದರೆ ನಮ್ಮ ಸರ್ ಇರ್ತಾರೆ, ಸೂಪರ್ವೈಸರ್ ಇರ್ತಾರೆ, ಅವ್ರ ಸಹಾಯದಿಂದ ಎಲ್ಲ ಸೊಲ್ಯೂಷನನ್ನು ಕಂಡುಕೊಳ್ಬೋದು. ಗೈಸ್ ಇಲ್ಲಿ ನೋಡಿ ಎಷ್ಟು ಸೆಕೆ ಆಗ್ತಾ ಇದೆ ಅಂತಂದರೆ, ಇಲ್ಲಿ ನೋಡಿ ಫ್ಯಾನ್ ಆನ್ ಇದೆ. ಫ್ಯಾನ್ ಆನ್ ಇದ್ದರೂ ಕೂಡ ಮೈಯೆಲ್ಲ ಬೆವರು ಬಿಡ್ತಾ ಇದೆ, ಪಸೀನ ಬಿಡ್ತಾ ಇದೆ. ಸೊ ಈಗ ನಾವು ಏನು ಮಾಡ್ತಾಯಿದ್ದೀವಿ ಅಂತ ಡಿಸ್ಕಷನ್ನು, ರಾತ್ರಿ ಇಲ್ಲಿ ಮಲ್ಗೋಕ್ಕಂತೂ ಆಗಲ್ಲ. ಯಾಕಂತಂದರೆ ಎಷ್ಟು ಫ್ಯಾನ್ ಆನ್ ಇದ್ದರೂ ಕೂಡ ನಮಗೆ ಪಸೀನ ಬಿಡ್ತಾ ಇದೆ, ಬೆವರು ಬಿಡ್ತಾ ಇದೆ. ಸೊ ಅದಕ್ಕೆ ನಾವೇನು ಟ್ರೈ ಮಾಡ್ಲಾಗತ್ತೀವಿ ಅಂತಂದರೆ, ಇದು ಏನು ಫ್ಯಾನ್ ಇದೆಲ್ಲ ಹಳೆ ಫ್ಯಾನ್ ಇದೆ, ಮೇಲ್ಗಡೆ ಇತ್ತು. ಇದನ್ನು ತೊಗೊಂಡು ನಾವು ಟೆರಸ್ ಮೇಲೆ ಒಯ್ಯಬೇಕು. ಅದಕ್ಕೆ ಇಲ್ಲಿ ವೈರ್ ಇದೆ ನೋಡಿ, ಈ ವೈರ್ ಕನೆಕ್ಷನ್ ಕೊಡಬೇಕು, ಮೇಲ್ಗಡೆ ಮಲ್ಕೊಳ್ಬೇಕು. ಜೊತೆಗೆ ಈ ಒಂದು ಫ್ಯಾನನ್ನು ಹಚ್ಕೊಂಡು ಮಲ್ಕೊಳ್ಬೇಕು. ಯಾಕಪ್ಪ ಅಂತಂದರೆ ಮೇಲ್ಗಡೆ ಮಚ್ಚರಿದೆ, ಕಚ್ಚೋವಿದೆ, ಮಾಸ್ಕಿಟೋ ಇದೆ. ಸೊ ಅದರಿಂದ ರಕ್ಷಣೆ ಸಿಗಬೇಕು ಅಂತಂದರೆ ಈ ಫ್ಯಾನ್ ಆನ್ ಇತ್ತು ಅಂತಂದರೆ ಯಾವುದೇ ರೀತಿ ಮಚ್ಚರ್ ಮಾತ್ರ ಬರೋದಿಲ್ಲ. ಸೊ ಹಾಗಾಗಿಸಿಂದೆ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಇದು ಆನ್ ಇದೆ ಅಥವಾ ಆಫ್ ಇದೆ ಅಂತೇಳಿ ಚೆಕ್ ಮಾಡ್ಲಾಗತ್ತೀವಿ. ಆ್ಯಕ್ಚುಲಿ ಇದು ಆನ್ ಇದೆ, ಇಲ್ಲಿ ನೋಡಿ ಸೌಂಡ್ ಬರ್ತಾ ಇದೆ. ಬಟ್ ಇದು ಸ್ಟಾರ್ಟಿಂಗ್ ಪ್ರಾಬ್ಲಮ್ ಇದೆ, ಅಂದರೆ ಸ್ವಲ್ಪ ತಿರುಗಿಸಿದ್ರೆ ಸಾಕು ಇದು ಕಂಟಿನ್ಯೂ ತಿರುಗುತ್ತೆ. ಸೊ ಅದಕ್ಕೆ ನಾವೇನು ಐಡಿಯಾ ಮಾಡಿದ್ದೀವಿ ಅಂತಂದರೆ, ಇದೇನು ಮುಂದ್ಗಡೆ ಇದೆಲ್ಲ ಅದು ಇದನ್ನು ಓಪನ್ ಮಾಡಿಬಿಟ್ಟು ಇದನ್ನು ಅಷ್ಟೇ ಓಪನ್ ಇಡಬೇಕು. ಈ ರೀತಿ ಕೈಯಿಂದ ತಿರುಗಿಸಿದ್ರೆ ಆನ್ ಆಗುತ್ತೆ. ಸೊ ಈಗ ನಾವು ಸ್ಕ್ರೂ ಡ್ರೈವರಿಂದ ಇದನ್ನು ರಿಮೂವ್ ಮಾಡ್ತಾ ಇದ್ದೀವಿ. ಈ ವರ್ಷ ಅಂತೂ ಭಯಂಕರ ಸೆಕೆ ಇದೆ. ಸುಮ್ಮನೆ ಕೂತ್ಕೊಂಡ್ರು ನಿಂತ್ಕೊಂಡ್ರು ಎ ಸಿ ಇಲ್ಲ ಅಂತಂದರೆ ನಮ್ಗೆ ಇರೋಕ್ಕೆ ಆಗ್ತಾಯಿಲ್ಲ. ಗೈಸ್ ಇಲ್ಲಿ ನೋಡಿ ಮೇಲಿನ ಕಲೆಕ್ಷನ್ ತೊಗೊಂಡು ಬಂದು ಸೀದಾ ಇಲ್ಲಿ ಒಳಗಡೆ ಕಿಚನ್ ರೂಮಲ್ಲಿ ಒಳಗಡೆ ಪ್ಲಗ್ ಇದೆ, ಅಲ್ಲಿ ಸ್ವಿಚ್ ಇದೆ, ಸ್ವಿಚ್ಚಿಗೆ ಕೊಟ್ಟಿದ್ದೀವಿ. ಯಾಕಪ್ಪ ಅಂತಂದರೆ ಮ್ಯಾಲೆ ಫ್ಯಾನ್ ಆನ್ ಆಗಬೇಕಾಗಿತ್ತು. ಮತ್ತು ಸ್ವಲ್ಪ ಮ್ಯಾಲೆ ಗರಮ್ ಇದೆ ಜಾಸ್ತಿ, ಅದಕ್ಕೆ ಸ್ವಲ್ಪ ನೀರು ಹೊಡೆದ್ರೆ ಕೋಲ್ಡ್ ಆಗುತ್ತೆ ಅಂಥೇಳಿ ನೀರು ತೊಗೊಂಡು ಹೋಗ್ತಾ ಇದ್ದೀನಿ. ಗೈಸ್ ಇಲ್ಲಿ ನೋಡಿ ನೈಟ್ ವ್ಯೂ ಹೆಂಗೆ ಕಾಣಿಸುತ್ತೆ ಅಂಥೇಳಿ. ಫುಲ್ ಎಲ್ಲ ಕಡೆ ಕತ್ಲೆ ಲೈಟ್ ಕಾಣಿಸ್ತಾ ಇದೆ. ನೀರ ಕೊಡ್ಲಿಕ್ಕತ್ತಿ ತಂಪು ಬೀಳಸಲ್ಲ ಅಂದ. ಇಲ್ಲಿ ನೋಡಿ ಗಾಯ್ಸ್, ನಾವು ಎಲ್ಲಿ ಮಲ್ಕೊಳ್ತೀವಿ ಅಲ್ಲಿ ಸ್ವಲ್ಪ ನೀರು ಹೊಡೆದ್ರೆ ಅಲ್ಲಿ ಏನು ಬಿಸಿ ಇರ್ತಲ್ಲ ಅದೆಲ್ಲ ಹೋಗಿ ಸ್ವಲ್ಪ ತಂಪಾಗ್ತದೆ ಅಂಥೇಳಿ ನೀರು ಹೊಡ್ಲಿಕ್ಕತ್ತೀವಿ. ಫ್ಯಾನ್ ಅಂತೂ ರೆಡಿ ಆಗ್ಯದ. ಇಲ್ಲಿ ನೋಡಿ ಕನೆಕ್ಷನ್ ಎಲ್ಲಿ ಹೋಗ್ಯದ, ಸೀದಾ ಇಲ್ಲಿಂದ ತಳ ಹೋಗ್ಯದ ಕನೆಕ್ಷನ್. ನಾಳೆ ಮುಂಜಾನೆ ಬರೋ ಟೈಮ್ ತರ್ತೀನಿದು ಫ್ಯಾನ್, ಇನ್ನು ಇಲ್ಲೇ ಇಡ್ತಿ. ಬಿಸಿಲಾಗಿದ್ದು ಆಗ್ತದೆ ತೊಗೊಂಬ ನಾಳೆ ಬರೋ ಟೈಮಿಗೆ. ಇಲ್ಲಿ ನೋಡ್ರಿ ಇದು ಮುಂದಿಂದ ಓಪನ್ ಮಾಡಿಬಿಟ್ಟಿವಿ, ಯಾಕಂದ್ರೆ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಅದ. ಸ್ವಲ್ಪ ಈ ರೀತಿ ತಿರುಗಿಸ್ತೀವಿ ಅಂತಂದ್ರೆ ಏನಾಗ್ತದೆ, ಆಮೇಲೆ ಸ್ಟಾರ್ಟ್ ಆಗ್ತದಿಲ್ಲ, ಸ್ಟಾರ್ಟೇ ಆಗಲ್ಲ ಅದು. ಸೊ ಅದಕ್ಕೆ ತೆಗೆದು ಇಟ್ಬಿಟ್ಟಿವಿ. ಸಣ್ಣ ಹುಡುಗರಿದ್ರೆ ಡೇಂಜರ್. ಸಣ್ಣ ಹುಡುಗರಿದ್ರೆ ಏನು ಮಾಡ್ತಾವೆ, ಮಕ್ಕಳು ಕೈಗೆ ಹಾಕ್ತಾವೆ. ಅದಕ್ಕೆ ಸಣ್ಣ ಮಕ್ಕಳಿದ್ರೆ ಈ ರೀತಿ ಓಪನ್ ಇಡಬಾರ್ದು. ನಮ್ಮ ಮನೆಗೆ ಯಾರೂ ಸಣ್ಣವರಿಲ್ಲ, ಹಾಗಾಗಿ ನಡೀತದೆ ಅಂಥೇಳಿ ಓಪನ್ ಇಟ್ಟಿವಿ. ಗೈಸ್ ಇಲ್ಲಿ ನೋಡ್ರಿ, ಇಲ್ಲೆಲ್ಲ ನೀರು ಹೊಡೆದು ಬಿಟ್ಟಾರ. ಆ ನೀರು ಏನಾಗಿದೆ ಅಂತಂದ್ರೆ ಇಲ್ಲಿ ತಳಗೆ ಚೆಲ್ಲಾಗತ್ತವ, ತಳ ನೆಲ ಎಲ್ಲ ಹಸಿ ಆಗತ್ತವ ನೋಡ್ರಿ. ನೀರು ಸ್ವಲ್ಪ ಹೊಡಿಬೇಕಿಲ್ಲ ಮೇ ದವಾಶ ಹೋಗ್ಯಾವ, ನೀರು ಒಂದೇ ಕಡೆ ಹೋಗ್ಯಾವ, ನೀರು ಚೆಲ್ಲಾಗತ್ತವ. ತಳಗಿನ ಬಟ್ಟೆ ಗಿಟ್ಟಿ ಹಾಕಿಲ್ಲ, ಬಟ್ಟೆ ಹಾಕೋರು ತೊಯ್ತೀವಿ ಪೂರ.